ವಕ್ಫ್ ಬೋರ್ಡು ಆಸ್ತಿ ಅಂದರೆ ದಾನ ಕೊಟ್ಟಿರೋ ಆಸ್ತಿ ಬೇರೆ, ಕಂಡೋರ್ ಆಸ್ತಿ ವಕ್ಫ್ ಬೋರ್ಡಿಗೆ ಹೆಸರು ಬರೆಯೋದು ಬೇರೆ. ಯಾರ್ಯಾರು ದಾನ ಕೊಟ್ಟಿದ್ದಾರೆ ಆ ಆಸ್ತಿಯನ್ನು ಕೆಲವು ಪ್ರಭಾವಿಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದನ್ನು ಅನ್ವರ್ ಮಾನಪ್ಪಾಡಿಯವರ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಆಸ್ತಿನ ಉಳಿಸಿ ಅಂತ ಹೇಳಿದ್ದು ಹೌದು. ಹಾಗಂತ ರೈತರ ಆಸ್ತಿನ, ದೇವಸ್ಥಾನನ, ಸ್ಮಶಾನನ, ಶಾಲೆನ, ಆಸ್ಪತ್ರೆನ, ಕೆರೆನ ವಕ್ಫ್ ಬೋರ್ಡ್ ಹೆಸರಿಗೆ ಅತಿಕ್ರಮಿಸ್ಕೊಳ್ಳೋಕ್ಕೆ ಆದೇಶ ಯಾವತ್ತೂ ಮಾಡಿಲ್ಲ. ಈಗ 1500 ವರ್ಷದ ದೇವಸ್ಥಾನ ಅತಿಕ್ರಮಿಸ್ಕೊಳ್ಳಿ ಅಂತ BJP ಸರ್ಕಾರ ಹೇಳಿತಾ? ರೈತರ ಆಸ್ತಿನ 14,000 ಎಕರೆ 18,000 ಎಕರೆ ಯಾವುದೇ ದಾಖಲೆ ಇಲ್ಲದೆ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡೋಕ್ಕೆ ನಾವು ಹೇಳಿತ್ತಾ? ಯಾವುದು ದಾನ ಕೊಟ್ಟಿದ್ದಾರೆ ಆ ದಾನ ಕೊಟ್ಟಿರೋ ಆಸ್ತಿ ದುರ್ಬಳಕೆ ಆಗಿದೆ. ಆ ದುರ್ಬಳಕೆ ಆಗಿರೋದನ್ನು ವಾಪಸ್ಸು ವಕ್ಫ್ ಬೋರ್ಡ್ ತಗೊಳ್ಳಿ ಅಂತ ಈಗಲೂ ಬದ್ರಿದ್ದೀವಿ ನಾವು. ದುರ್ಬಳಕೆ ಆಗಿರೋದು ಯಾವುದು? ದಾನ ಕೊಟ್ಟಿರೋದು ಬೇರೆ, ಕಂಡರ ಆಸ್ತಿಗೆಲ್ಲ ಕಣ್ಣು ಹಾಕೋದು ಬೇರೆ. ಈಗ ಮಾಡ್ತಿರೋದು ಕಂಡರ ಆಸ್ತಿಗೆಲ್ಲ ಕಣ್ಣು ಹಾಕೋ ಕೆಲಸ. ಅದು ನಂದು, ಇದು ನಂದು, ಇದು ನಂದು, ಅದು ನಂದು ಅಂತ. ವಿಧಾನಸೌಧನೂ ನಂದು, ಸಂಸತ್ತು ನಂದು, ದೇವಸ್ಥಾನ ನಮ್ಮದು, ಸ್ಮಶಾನನೂ ನಮ್ಮದು, ಆಸ್ಪತ್ರೆನೂ ನಮ್ಮದು ಅನ್ನೋದಿದೆಯಲ್ಲ, ಆ ಒಂದು ನೀತಿ ಇದೆಯಲ್ಲ, ಅದು ಬಕಾಸುರ ಸಂಸ್ಕೃತಿ ಅಂತ ಹೇಳಿದ್ದು ನಾನು. ಮಠಗಳು ನಮ್ಮದು ಅಂದರೆ ಜನ ಯಾವುದನ್ನು ತಗೋಬೋದು ಹೇಳಿ? ಬರೀ ಬಡಿಗೆ ತಗೊಳ್ಳಲ್ಲ, ಬಡಿಗೆ ಜೊತೆ ಕಾಲಲ್ಲಿರೋದು ತಗೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.